ಯಾವುದೇ ಥರದ ಎಮರ್ಜೆನ್ಸೀಸ್ ಇದ್ದಾಗ, ಅವ್ರಿಗೆ ಮೆಡಿಕಲ್ ಏಡ್ಸ್ ಬೇಕಿದ್ದಾಗ, ಸಪೋರ್ಟ್ ಬೇಕಿದ್ದಾಗ ನಮ್ಮ ಆ್ಯಂಬುಲೆನ್ಸಸ್ನ ಅವರ ಅಪಾರ್ಟ್ಮೆಂಟ್ಗಳಲ್ಲಿ ನಿಲ್ಲಿಸಿ ಆರೋಗ್ಯ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮಹತ್ವದ ಹೆಜ್ಜೆಯಾಗಿ ವೈಟ್ಫೀಲ್ಡ್ನ ಮೆಡಿಕವರ್ ಆಸ್ಪತ್ರೆ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕನ್ನಮಂಗಲ ಹಾಗೂ ಸೀಗೆಹಳ್ಳಿ ವಾರ್ಡ್ ವ್ಯಾಪ್ತಿಯ ವಿವಿಧ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಗಳ ನಡುವೆ ಮಹತ್ವದ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಈ ಕಾರ್ಯಕ್ರಮವು ಕನ್ನಮಂಗಲ ವಾರ್ಡ್ನ ಸುಮಧುರ ಈಡನ್ ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಒಪ್ಪಂದದ ಮೂಲಕ ಕನ್ನಮಂಗಲ ವಾರ್ಡ್ ವ್ಯಾಪ್ತಿಯ 70ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಸಾವಿರಾರು ಕುಟುಂಬಗಳಿಗೆ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಸುಲಭವಾಗಿ ಒದಗಿಸುವ ಗುರಿಯನ್ನ ಹೊಂದಲಾಗಿದೆ. ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣದ ನೆರವು ಸಿಗುವಂತೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಸೇರಿದಂತೆ ಹಲವು ವಿಶೇಷ ಸೌಲಭ್ಯಗಳನ್ನು ಈ ಯೋಜನೆ ಅಡಿ ಘೋಷಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಹಾಗೂ ಮೆಡಿಕವರ್ ಆಸ್ಪತ್ರೆಯ ಸೆಂಟರ್ ಹೆಡ್ ಕೃಷ್ಣಮೂರ್ತಿ ಭಾಗವಹಿಸಿ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆಯನ್ನ ನೀಡಿದ್ರು. ರಿಬ್ಬನ್ ಕತ್ತರಿಸುವ ಮೂಲಕ ಈ ಸೇವೆಯನ್ನ ಅಧಿಕೃತವಾಗಿ ಆರಂಭಿಸಲಾಯಿತು. ಬಳಿಕ ಆಸ್ಪತ್ರೆಯ ವತಿಯಿಂದ ಒದಗಿಸಲಾಗುತ್ತಿರುವ ವಿವಿಧ ಆರೋಗ್ಯ ಸೌಲಭ್ಯಗಳ ಕುರಿತು ನಿವಾಸಿಗಳಿಗೆ ಮಾಹಿತಿಯನ್ನ ನೀಡಲಾಯಿತು. Emergency situation. So also ma'am, I said this is only the first step. Having only one or two ambulances for 60-70 apartments is absolutely not at all, it doesn't cater to all the requirements that we have. So going forward, Lingaraju sir was also mentioning that it is such a large community. We've got about 60-70 apartments here. I think we should have 10-15 ambulances parked all over. So emergency do happens every now and then, whether we come to know about it or not, but definitely emergencies do happen every now and then, and that's where the ambulance services comes very handy for all of us. ಈ ಒಪ್ಪಂದದ ಪ್ರಮುಖ ಆಕರ್ಷಣೆ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಉಚಿತ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ವಿತರಣೆ, ಇದರೊಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಆದ್ಯತೆ, ವಿವಿಧ ವೈದ್ಯಕೀಯ ಸೇವೆಗಳಲ್ಲಿ ವಿಶೇಷ ರಿಯಾಯಿತಿ, ನಿಯಮಿತ ಆರೋಗ್ಯ ತಪಾಸಣಾ ಶಿಬಿರಗಳು ಹಾಗೂ ತುರ್ತು ಸಂದರ್ಭಗಳಲ್ಲಿ 24 ಗಂಟೆಯೂ ಉಚಿತ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗಲಿದೆ. ಇದರಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಆಸ್ಪತ್ರೆಯೊಂದಿಗೆ ನೇರ ಸಂಪರ್ಕ ಹೊಂದುವ ಅವಕಾಶ ಪಡೆಯಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೆಡಿಕವರ್ ಆಸ್ಪತ್ರೆಯ ಸೆಂಟರ್ ಹೆಡ್ ಕೃಷ್ಣಮೂರ್ತಿ, ಆರೋಗ್ಯ ಸೇವೆಗಳು ಎಲ್ಲರಿಗೂ ಸುಲಭವಾಗಿ ಮತ್ತು ವೇಗವಾಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳಿದ್ರು. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ನಾನು ಮೆಡಿಕವರ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಬ್ಯಾಂಗ್ಳೂರ್ನ ಮುಖ್ಯಸ್ಥ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರು ಏನು ಇವತ್ತಿಲ್ಲಿ ಬಂದಿದ್ದೀರಾ ಎಲ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ಇವತ್ತು ಇಂಥ ಒಳ್ಳೆ ಇನಿಷಿಯೇಟಿವ್ನ ಮೆಡಿಕವರ್ ಹಾಸ್ಪಿಟಲ್ನವರು BJP RWA ಅಂದರೆ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು 60ರಿಂದ 70 ಅಪಾರ್ಟ್ಮೆಂಟ್ಸು ಮತ್ತು ವಿಲ್ಲಾಸ್ ಕಮ್ಯುನಿಟಿನ ಒಳಗೊಂಡಂಥ ಈ ಒಂದು RWA ಅಸೋಸಿಯೇಷನ್ ಏನಿದೆ ಅದನ್ನು ಫಾರ್ಮ್ ಮಾಡಿದ್ದಾರೆ. ಇದು ಕನ್ನಮಂಗಲ ಮತ್ತು ಸೀಗೆಹಳ್ಳಿ ಈ ಸರೌಂಡಿಂಗ್ಸಲ್ಲಿ ಏನೇನು ಬರುತ್ತೋ 60ರಿಂದ 70 ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸು ವಿಲ್ಲಾ ಕಮ್ಯುನಿಟೀಸ್ನ ಜೊತೆಗೆ ಸೇರಿಸಿ ಒಂದು ಈ RWA ಅಸೋಸಿಯೇಷನ್ ಮಾಡಿದ್ದಾರೆ. ಅವ್ರಿಗೆ ನಾವು ಅಂದರೆ ಮೆಡಿಕವರ್ ಹಾಸ್ಪಿಟಲ್ನವರು ಮೆಡಿಕಲ್ ಪಾರ್ಟ್ನರ್ ಆಗಿ, ಅಂದರೆ ಅವರಲ್ಲಿ ಯಾವುದೇ ಥರದ ಎಮರ್ಜೆನ್ಸೀಸ್ ಇದ್ದಾಗ, ಅವ್ರಿಗೆ ಮೆಡಿಕಲ್ ಏಡ್ಸ್ ಬೇಕಿದ್ದಾಗ, ಮೆಡಿಕಲ್ ಸಪೋರ್ಟ್ ಬೇಕಿದ್ದಾಗ ನಮ್ಮ ಆ್ಯಂಬುಲೆನ್ಸಸ್ನ ಅವರ ಅಪಾರ್ಟ್ಮೆಂಟ್ಗಳಲ್ಲಿ ನಿಲ್ಲಿಸಿ ಮತ್ತು ಆ ಆ್ಯಂಬುಲೆನ್ಸಸ್ಗೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ, ಈ ಥರ ಎಮರ್ಜೆನ್ಸಿ ಇದ್ದಾಗ ಯಾರಿಗೇ ಆಗಲಿ ಒಂದು ಎಮರ್ಜೆನ್ಸಿ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾರಿಗೆ ರೀಚ್ ಔಟ್ ಆಗಬೇಕು ಅಂತ ಗೊತ್ತಾಗಲ್ಲ. ಆ ಥರದ ಸಂದರ್ಭಗಳಲ್ಲಿ ನಮ್ಮ ಈ ಒಂದು ಫೋನ್ ನಂಬರ್ ಏನಿಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರದ್ದೇ ಅಸೋಸಿಯೇಷನ್, ಅವ್ರದ್ದೇ ಅಪಾರ್ಟ್ಮೆಂಟಲ್ಲಿ ನಿಂತಿರೋವಂಥ ನಮ್ಮ ಆ್ಯಂಬುಲೆನ್ಸು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಯಾರಿಗೆ ಮೆಡಿಕಲ್ ಸರ್ವಿಸಸ್ ಬೇಕೋ ಅವ್ರನ್ನ ಇಮ್ಮಿಡಿಯೇಟಾಗಿ ಹೋಗಿ ಆ ಪೇಷಂಟ್ನ ಪಿಕಪ್ ಮಾಡಿಕೊಂಡು ಅವ್ರ ಮನೆಯಿಂದ ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವ್ರಿಗೆ ಏನೇನು ಚಿಕಿತ್ಸೆ ಬೇಕು ಅದು ಕೊಡೋವಂಥ ಒಂದು ಸರ್ವಿಸಸ್ನ ಇವತ್ತು
ನಾವು ಇಲ್ಲಿ ನಮ್ಮ MLA ಮೇಡಮ್ಮು ಮಂಜುಳಾ ಮೇಡಮ್ ಅವರು, ಮಂಜುಳಾ ಲಿಂಬಾವಳಿ ಮೇಡಮ್ ಅವರು ಇವತ್ತು ಲಾಂಚ್ ಮಾಡಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳ ಸಾವಿರಾರು ನಿವಾಸಿಗಳಿಗೆ ಈ ಯೋಜನೆಯ ಪ್ರಯೋಜನ ದೊರೆಯಲಿದ್ದು, ಆಸ್ಪತ್ರೆಯ ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಯೂ ಸನ್ನದ್ಧವಾಗಿರಲಿದೆ ಅಂತ ತಿಳಿಸಿದ್ರು. ನಿವಾಸಿಗಳು ಆರೋಗ್ಯ ತಪಾಸಣಾ ಶಿಬಿರಗಳು ಸೇರಿದಂತೆ ಆಸ್ಪತ್ರೆಯ ವಿವಿಧ ಸೌಲಭ್ಯಗಳ ಪ್ರಯೋಜನ ಪಡೆದುಕೊಳ್ಬೇಕು ಅಂತ ಅವರು ಮನವಿಯನ್ನ ಮಾಡಿದ್ರು. ನಾವು ಮೆಡಿಕವರ್ ಹಾಸ್ಪಿಟಲ್ನವರು ಈ ಒಂದು ಒಳ್ಳೆಯ ಒಂದು ಉದ್ದೇಶದಲ್ಲಿ ಭಾಗಿಯಾಗಿರೋದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಹಾಗೆ ಇದು ಓನ್ಲಿ ಮೊದಲನೇ ಸ್ಟೆಪ್ ಅಷ್ಟೇ. ಇನ್ನು ಎಷ್ಟೊಂದು ಅಪಾರ್ಟ್ಮೆಂಟ್ಗಳು, ಎಷ್ಟೊಂದು ಮನೆಗಳು ಇನ್ನೊಂದು ಇನ್ನು 2 ವರ್ಷದಲ್ಲಿ ಪೊಸೆಷನ್ ಕೊಡ್ತೀವಿ ಅಂತ ಮಂಜುಳಾ ಮೇಡಮ್ ಅವ್ರು ಹೇಳ್ತಾಯಿದ್ರು. ನೆಕ್ಸ್ಟ್ 1-1.5 ವರ್ಷದಲ್ಲಿ ಇನ್ನೊಂದು 20,000 ಮನೆ ಈ ಏರಿಯಾದಲ್ಲಿ ಕನ್ಮಂಗ್ಲ ಮತ್ತು ಸೀಗೆಹಳ್ಳಿನಲ್ಲಿ ಫ್ಯಾಮಿಲೀಸ್ಗೆ ಕೊಡಲಾಗುತ್ತೆ. ಆವಾಗ ಇವತ್ತೇನು ನಾವು ಆ್ಯಂಬುಲೆನ್ಸಸ್ನ ನಾವು ಇವತ್ತು ಡಿಪ್ಲಾಯ್ ಮಾಡ್ತಾಯಿದ್ದೀವಿ, ಅದು ಸಾಲದೆ ಬರ್ಬೋದು. ಸೊ ಹಾಗಾಗಿ ನಾವು ಮೆಡಿಕವರ್ ಹಾಸ್ಪಿಟಲ್ನವರು ಕಮಿಟೆಡ್ ಆಗಿದ್ದೀವಿ. ಇನ್ನು ಎಷ್ಟು ಆ್ಯಂಬುಲೆನ್ಸಸ್ ಬೇಕೋ ಆ ಎಲ್ಲ ಆ್ಯಂಬುಲೆನ್ಸಸ್ನ ನಾವು ಈ BJP RW ಅಸೋಸಿಯೇಷನ್ಗೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು RW ಅಂದರೆ ಬರೀ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮಾತ್ರ ಅಥವಾ ಪಬ್ಲಿಕ್ಗೂ ಯೂಸ್ ಆಗುತ್ತೆ ಸರ್? ಇದು ಈ RW ಅಸೋಸಿಯೇಷನ್ ಅಂತ ಏನು ಮಾಡಿದ್ದಾರೆ ಮಂಜುಳಾ ಲಿಂಬಾವಳಿ ಮೇಡಮ್ ಅವರು, ಅದು ಅಪಾರ್ಟ್ಮೆಂಟು ಮತ್ತು ವಿಲ್ಲಾ ಕಮ್ಯುನಿಟೀಸ್ಗೆ ಮಾತ್ರ ಮಾಡಿದ್ದಾರೆ. ನಾವು ಬೇರೆ ಆ್ಯಂಬುಲೆನ್ಸಸ್ನ ಪಾರ್ಕ್ ಮಾಡಿದ್ದೀವಿ ಫಾರ್ ಅಪಾರ್ಟ್ಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಸುಮಧುರ ಈಡನ್ ಗಾರ್ಡನಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲೊಂದು ಸರಿಸುಮಾರು 1,500 ಮನೆಗಳಿದ್ದಾವೆ. ಆ 1,500 ಮನೆಗಳಿಗೆ ಡೆಡಿಕೇಟೆಡ್ ಆ್ಯಂಬುಲೆನ್ಸನ್ನು ನಾವು ಇವತ್ತು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಅದೇ ಥರ ಎಲ್ಲ ಅಪಾರ್ಟ್ಮೆಂಟ್ಸಿಗೂ ನಾವು ಆ್ಯಂಬುಲೆನ್ಸ್ ಕೊಡ್ತೀವಿ ಅಂತ ಇವತ್ತು. ಮೆಡಿಕವರ್ ಹಾಸ್ಪಿಟಲ್ದು ಆಂಬ್ಯುಲೆನ್ಸ್ ಅಥವಾ BJP ಆಂಬ್ಯುಲೆನ್ಸ್? ಇದು ಮೆಡಿಕವರ್ ಹಾಸ್ಪಿಟಲ್ ಆ್ಯಂಬುಲೆನ್ಸ್. BJP ಸಿಂಬಲ್ ಇದೆ. ಯಾಕೆ ಅಂದರೆ ಇದೊಂದು ಟ್ರೈಪಾಟ್ರಿಯೇಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಇವತ್ತೇನು RWA ಅಸೋಸಿಯೇಷನ್ BJP ಅವರು ಫಾರ್ಮ್ ಮಾಡಿದಾರೋ 60-70 ಈ ಏನೋ ಅಪಾರ್ಟ್ಮೆಂಟ್ಗಳನ್ನ ಸೇರಿಸಿ ಅವರೆಲ್ಲ ಪ್ರೆಸಿಡೆಂಟ್ಸು ಸೇರಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ 3 ಪಾರ್ಟಿಗಳು ಬರ್ತಾರೆ. ಒಂದು BJP ಪಾರ್ಟಿಯವರು, ಎರಡನೇದು ಈ ಅಸೋಸಿಯೇಷನ್ ಅಂದರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನವರು, ಮೂರನೇದು ಮೆಡಿಕವರ್ ಹಾಸ್ಪಿಟಲ್ನವರು. ಈ 3 ಜನ ಸೇರಿಸಿ ಒಂದು ಅಗ್ರಿಮೆಂಟಿಗೆ ಇವತ್ತು ನಾವು ಸಹಿ ಹಾಕಿದ್ದೀವಿ. ಸೊ ಅದ್ರ ಮುಖಾಂತರ ನಾವು ಈ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಸರ್ವಿಸಸ್ನ ಎಲ್ಲ ಇಲ್ಲಿರುವಂಥ ನಿವಾಸಿಗಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಂತರ ಮಾತನಾಡಿದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ, ಖಾಸಗಿ ಆಸ್ಪತ್ರೆಗಳು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರುವುದು ಶ್ಲಾಘನೀಯ ಬೆಳವಣಿಗೆ ಅಂತ ಹೇಳಿದ್ರು. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಇಂತಹ ಸಹಭಾಗಿತ್ವದ ಯೋಜನೆಗಳು ಜನರಿಗೆ ಹೆಚ್ಚಿನ ನೆರವಾಗಲಿದ್ದು, ಆರೋಗ್ಯ ಸೇವೆಗಳ ಲಭ್ಯತೆಯನ್ನ ಇನ್ನಷ್ಟು ವಿಸ್ತರಿಸೋದಿಕ್ಕೆ ಸಹಾಯಕಾರಿಯಾಗಲಿವೆ ಅಂತ ಅಭಿಪ್ರಾಯಪಟ್ಟರು. ಮಹದೇವಪುರ ಅಂತಂದ್ರೆ ನಮ್ಮಲ್ಲಿ ಡೆವಲಪ್ಮೆಂಟ್ಸ್, ಸೊ ಯಾವುದೇ ಒಂದು ಇದ್ರೂ ವಿ ಡೆವಲಪ್ ದಿ ಥಿಂಗ್ಸ್. ಹೀಗಾಗಿ ಅಭಿವೃದ್ಧಿ ಅಂದರೆ ನಮಗೆ ಡೆವಲಪ್ಮೆಂಟ್ಸೇ ನಮಗೆ ಮುಖ್ಯ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಹೆಲ್ತ್ ತಗೋಬೋದು ಅಥವಾ ಪ್ರತಿಯೊಂದಲ್ಲೂ ವಿ ಹ್ಯಾವ್ ದಟ್ ರೂಲ್. we keep a rule. Actually, you must be knowing our Mahadevpura constituency, we have strict rules in our task force also. So whatever it is there, we do in a very organizing way. Whatever it is there, it is not a one-man show, and I just don't involve suddenly into the things. All our leaders, our team should discuss and we take that anything, any matter of anything, we take as a complete, we take in a good way, what is a very organized way, whatever it is the issue. Now I am very happy for the health issues. Of course, please take care of your health. So tomorrow is an 21st, so we have I think we have organized in our Manjunatha Chaudhary, MML Manjunatha Chaudhary. So tomorrow morning, I think 7 o'clock. So morning 7 a.m. So please attend. I think here also you must conduct each and every apartment. There should be a yoga center and taking care of your health. Of course, they are giving from Medicover. It's very nice. So nice. It is ambulance is arranged here
for all our certain apartments and certain wards. See, in Madhepura we have a very good plan. Whatever we do in a very good organizing way. I just told you. So health issues, please take care of your health. First take care of your health, yoga or jogging, what are the gym things and all. And the food also, please consume morning, consume in a very good organic way. And that actually first in our life we should take care of our health. Actually, of course, I am in a fatter side, but I just morning, whatever my, immediately after bath, I go for chanting of certain mantras. I am scared to enter directly. So it's of course to our culture. First I chant few mantras. After that I just come meet anyone or come outside. So that's my basic things. When I do pranayama, yoga, everything, I don't miss. When at least 10 minutes I walk, whatever the emergency, whatever the time I live. Very rarely, maybe 1 day or 2 days I may skip, but I don't. At least one thing or other thing I just complete it. So I request all the friends, please take care of your health. First is our health. Second is the family health and everything. So this is so nice. We have our Medicover, they have organized in a good way. ಮಹದೇವಪುರ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೀತಾ ಇರುವ ಅಪಾರ್ಟ್ಮೆಂಟ್ ಸಂಸ್ಕೃತಿಯ ನಡುವೆ ಆರೋಗ್ಯ ಸೇವೆಗಳ ಅಗತ್ಯತೆ ಕೂಡ ಹೆಚ್ಚುತ್ತಿದೆ. ಈ ಹಿನ್ನೆಲೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಗಳು ಮತ್ತು ಆಸ್ಪತ್ರೆಗಳ ನಡುವೆ ನೇರ ಸಹಕಾರದ ಮೂಲಕ ಆರೋಗ್ಯ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವ ಪ್ರಯತ್ನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಅಪಾರ್ಟ್ಮೆಂಟ್ ಸಂಘಗಳ ಪದಾಧಿಕಾರಿಗಳು, ಮೆಡಿಕವರ್ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳು, ವೈದ್ಯರು, ಸಿಬ್ಬಂದಿ ಹಾಗೂ ನೂರಾರು ನಿವಾಸಿಗಳು ಭಾಗವಹಿಸಿದ್ರು. ಆರೋಗ್ಯ ಸೇವೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವ ಈ ಯೋಜನೆಗೆ ನಿವಾಸಿಗಳು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೊ ಇದು ಲಿಂಬಾವಳಿ ಅವರ ಲೀಡರ್ಶಿಪ್ಪಲ್ಲಿ ನಾವು ಒಂದು ವಿಂಗ್ ಅಪಾರ್ಟ್ಮೆಂಟ್ಸಲ್ಲಿ ನಮ್ಮದೊಂದು ವಿಂಗ್ ಮಾಡ್ಕೊಂಡಿದ್ದೀವಿ. ಸೊ ನಾವೇನಂದರೆ ಡೈರೆಕ್ಟ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಏನು ನಮಗೆ ಗೊಂದಲಗಳು, ಏನು ಪ್ರಾಬ್ಲಮ್ಸ್, ಇಶ್ಯೂಸ್ ಏನನ್ನಿದ್ರೆ ನಾವು ಡೈರೆಕ್ಟ್ ಈ ವಿಂಗ್ ಮುಖಾಂತರ ನಾವು MLA ಅವರ ಹತ್ರ ಸೇರಿಕೊಂಡು ನಾವು ರೆಸಿಡೆಂಟ್ಸ್ಗೆ ಇಶ್ಯೂಸ್ ಸಾಲ್ವ್ ಮಾಡೋ ಅಷ್ಟೇ. ಇದು ನಾವು ಈಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ನಮಗೆ 10-15 ಕಿಲೋಮೀಟ್ರ್ ಬೇಕಾಗ್ತಾಯಿದೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ಸ್ ಆಗ್ತಾಯಿದ್ದಾವೆ. ನಾವೇನನ್ನ ಒಂದು ಆ್ಯಂಬುಲೆನ್ಸ್ ನಾವೇನನ್ನ ಕೇಳಿದ್ದೀವಿ ಅಂದರೆ ನಮಗೆ 1 ತಾಸು ಬೇಕಾಗುತ್ತೆ. 1 ತಾಸದಲ್ಲಿ ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಮಿಸ್ಸು ಆಗುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಈ ಕನಮಂಗಲ ವಾರ್ಡಲ್ಲಿ ಆಲ್ಮೋಸ್ಟ್ 70,000 ಅಪಾರ್ಟ್ಮೆಂಟ್ಗಳಿದ್ದಾವೆ, 120 ಅಸೋಸಿಯೇಷನ್ಸ್ ಇದ್ದಾವೆ. ಸೊ ಈ ಅಸೋಸಿಯೇಷನ್ಸ್ ಎಲ್ಲರೂ ನಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ರು, ನಮಗೆ ಇಲ್ಲೊಂದು ಹಾಸ್ಪಿಟಲ್ ಫೆಸಿಲಿಟೀಸ್ ಏನನ್ನ MLA ಅವ್ರ ಹತ್ರ ಮಾತಾಡಿ ಏನನ್ನ ಸ್ವಲ್ಪ ಹಾಸ್ಪಿಟಲ್ಸ್ ಹತ್ರ ಟೈಪ್ ಆಗಿ ಏನನ್ನ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾವು ಆಸ್ಟರ್ಗನ್ನು ಹೋಗಬೇಕು, ಇಲ್ಲಾಂದರೆ ಮಣಿಪಾಲ್ಗೆ ಹೋಗಬೇಕು, ಇಲ್ಲಾಂದರೆ ಕಿಮ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕು ನಕುಂಟಿಯಲ್ಲೇ. ಸೊ ಬಟ್ ಇಲ್ಲಿ ಏನಿಲ್ಲ. ಸೊ ಅದರಿಂದ ನಾವು ಮೆಡಿಕವರ್ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಇದೇ ರೀತಿಯಾಗಿ ಬೇರೆ ಹಾಸ್ಪಿಟಲ್ಸ್ ಹತ್ರನೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಮುಂದಕ್ಕೆ ಬಂದಿಲ್ಲ. ನಮಗೇನೆಂದರೆ ಈಗ ಮೆಡಿಕವರ್ ಅವರು ನಮಗೂ ಗೊತ್ತಾಗಿದೆ ಹೈದ್ರಾಬಾದಲ್ಲಿ ದೇ ಆರ್ ವೆರಿ ಫೇಮಸ್ ಹಾಸ್ಪಿಟಲ್ಸ್ ಅಂತ. ಸೊ ಒಳ್ಳೆ ರೆಪ್ಯೂಟೆಡ್, ಯಾಕಂದರೆ ಇಲ್ಲಿ ಸುತ್ತಮುತ್ತ ಚಿಕ್ಕ ಹಾಸ್ಪಿಟಲ್ಸ್ ಇದ್ದಾವೆ. ಯಾರನ್ನ ನಾವು ಆ್ಯಂಬುಲೆನ್ಸ್ ಕಳಿಸಿದ್ರೆ ಅಲ್ಲಿ ನಮಗೆ ಬೇಡ, ಐದರ್ ಮಣಿಪಾಲ್ಗನ್ನು ಹೋಗೋಣ ಇಲ್ಲಾಂದರೆ ಆಸ್ಟರ್ಗನ್ನು ಹೋಗೋಣ. ಸೊ ರೆಸಿಡೆಂಟ್ಸ್ ಎಲ್ಲ ಕಾರ್ಪೊರೇಟ್ಸ್ ಅಲ್ವಾ, ಸೊ ಒಳ್ಳೆ ಬ್ರ್ಯಾಂಡ್ ನೋಡ್ತಾಯಿದ್ರು. ಅಂಥ ಟೈಮಲ್ಲಿ ಮೆಡಿಕವರ್ ಅವರು ಬಂದು ನಮ್ಮ ರಿಕ್ವೆಸ್ಟ್ನ ಸ್ವೀಕಾರ ಮಾಡಿ ಇದು ಒಳ್ಳೆ ಇನಿಷಿಯೇಟಿವ್ ನಮ್ಮ RWA ಕಡೆಯಿಂದ ನಾವು ವಿ ಹ್ಯಾವ್ ಎಂಟರ್ಡ್ ಇನ್ ಟು ಎ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ವಿತ್ ಮೆಡಿಕವರ್ ಅಲಾಂಗ್ ವಿತ್ ಅರೌಂಡ್ 80 ಅಪಾರ್ಟ್ಮೆಂಟ್ಸ್ ಮುಂದಕ್ಕೆ ಬಂದಿದ್ದಾರೆ. ನಮಗೆ ಆ್ಯಂಬುಲೆನ್ಸ್ ಸರ್ವಿಸ್ ಬೇಕಂತ. ಸರ್, ಈಗ ಸರ್ಕಾರನೂ 180 ಬಿಟ್ಟಿದ್ದಾರೆ. ಹಾಂ ಅದು ಫೋನ್ ಮಾಡಿದ್ರೆ ಮೀಟಿಂಗ್ ಬರ್ತದೆ. ಸರ್, ನೀವು ಹೇಳಿ, ಪ್ರತಿಯೊಂದು ಪಂಚಾಯತಲ್ಲಿ ಹೆಲ್ತ್ ಸೆಂಟರ್ಸ್ ಇದ್ದಾವೆ, ಅಲ್ಲಿ ಆ್ಯಂಬುಲೆನ್ಸ್ ಇರ್ತಾರೆ. ಅದಕ್ಕೆ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲಾರ್ದಂತೂ ಏನಿಲ್ಲ. ಆ್ಯಂಬುಲೆನ್ಸ್ 108 ಕರೆದ್ರೆ ಬರುತ್ತೆ ಅಂಥದ್ದು. ಸೊ ನಾವು ಡಿಪೆಂಡೆನ್ಸಿ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಮಗೆ ಇಷ್ಟ ಇಲ್ಲ. ಅಪಾರ್ಟ್ಮೆಂಟ್ಸಲ್ಲಿ ಏನಾಗುತ್ತೆ, ನಮಗೆ ಎಮರ್ಜೆನ್ಸೀಸ್ ಇತ್ತೀಚೆಗೆ ಕೋವಿಡ್ ಆದಮೇಲೆ ತುಂಬ ನಮ್ಮ ಫ್ರೆಂಡ್ ಸರ್ಕಲ್ಸಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಲಿ ಏನೋ ಇಶ್ಯೂಸ್ ಆದಾಗ, ಯಾಕಂದರೆ ಒಂದು ಆ್ಯಂಬುಲೆನ್ಸ್ ಅಪಾರ್ಟ್ಮೆಂಟವ್ರು ಇಟ್ಕೋಬೇಕಂದ್ರೆ ಒಂದು 75,000 1 ಲಕ್ಷ ತನಕ ಖರ್ಚಾಗುತ್ತೆ. ಅದು ಅಸೋಸಿಯೇಷನ್ಸ್ ಖರ್ಚು ಮಾಡೋಷ್ಟು ಇರಲ್ಲ. ಸೊ ಇಂಥ ಟೈಮಲ್ಲಿ ನಾವೇನೊಂದು ನಮ್ಮ ವಿಂಗ್ ಇದೆ ಅಲ್ವಾ, ಸೊ ಮೆಡಿಕವರ್ ಅಂತ ದೊಡ್ಡ ರೆಪ್ಯೂಟೆಡ್ ಹಾಸ್ಪಿಟಲ್ ಅವ್ರ ಹತ್ರ ನಾವು ಸೇರ್ಕೊಂಡಿದ್ದೀವಿ. ಸೊ ಇದು ಒಳ್ಳೆಯ ಅವಕಾಶ, ನೋಬಲ್ ಇನಿಷಿಯೇಟಿವ್. ಎಲ್ಲ ರೆಸಿಡೆಂಟ್ಸ್ಗೆ ಇದು ತುಂಬ ಅವಕಾಶ, ಒಳ್ಳೆ ಸರ್ವಿಸ್ ಆಗುತ್ತೆ.
ಒಟ್ಟಾರೆಯಾಗಿ ಕನ್ನಮಂಗಲ ಮತ್ತು ಸೀಗೆಹಳ್ಳಿ ವಾರ್ಡ್ ವ್ಯಾಪ್ತಿಯ ಸಾವಿರಾರು ಕುಟುಂಬಗಳಿಗೆ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ತಲುಪಿಸುವ ನಿಟ್ಟಿನಲ್ಲಿ ಮೆಡಿಕವರ್ ಆಸ್ಪತ್ರೆ ಮತ್ತು ಅಪಾರ್ಟ್ಮೆಂಟ್ ಸಂಘಗಳ ನಡುವಿನ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳಲಾಗುತ್ತಿದೆ.